ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರ ರಚಿಸುವ ವಿಶ್ವಾಸದಲ್ಲಿ ಟಿವಿಕೆ ಮುಖ್ಯಸ್ಥ ದಳಪತಿ ಇದ್ದಾರೆ. ಸರ್ಕಾರ ರಚನೆ ಮಾಡುವುದಕ್ಕೆ ಗವರ್ನರ್ ನೀಡುವಂತ ಅವಕಾಶ ನೀಡಬೇಕಿದೆ. ಆ ವಿಶ್ವಾಸ ಈಗ ಸಿಕ್ಕಿದೆ. ರಾಜ್ಯಪಾಲರಿಗೆ ಎಲ್ಲವನ್ನು ವಿವರಿಸಲಾಗಿದೆ. ಶಾಸಕರ ಸಂಖ್ಯಾಬಲದ ಹೊಸ ಪತ್ರವನ್ನು ಕೂಡ ನೀಡಿದ್ದಾರಂತೆ. ಹೀಗಾಗಿ ವಿಶ್ವಾಸ ಹೆಚ್ಚಾಗಿದೆ. ಸರ್ಕಾರ ರಚನೆಗೆ ಅವಕಾಶ ಸಿಗುತ್ತೆ ಅನ್ನುವಂತ ವಿಶ್ವಾಸದಲ್ಲಿ ಈಗ ದಳಪತಿ ವಿಜಯ್ ಇದ್ದಾರೆ. ಬಟ್ ಇಲ್ಲಿ ಈಗಾಗಲೇ ಮಾರುತಿ ಹೇಳ್ದಂಗೆ ಕ್ಷಣಕ್ಕೊಂದು ಬದಲಾವಣೆ, ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಹಾಗಾಗಿ ರಾಜ್ಯಪಾಲರ ನಡೆ ಬಗ್ಗೆನೇ ಈಗ ಒಂದು ರೀತಿಯಾಗಿ ಅನುಮಾನ. ಯಾವಾಗ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳೋದಕ್ಕಾಗ್ತಾ ಇಲ್ಲ. ಅರ್ಲೈಕರ್ ಅವರು ಒಂದ್ಸಲ ಹೇಳ್ತಾರೆ 118 ಶಾಸಕರ ಬೆಂಬಲ ಇದೆಯಾ ನಿಮ್ಗೆ, ನನ್ಗಿನ್ನೂ ತೃಪ್ತಿ ಆಗಿಲ್ಲ ಅಂತಾರೆ. ಮತ್ತೊಂದ್ಸಲ ಹೇಳ್ತಾರೆ ಓಕೆ ಅಂತೇಳಿ, ಮತ್ತೊಂದ್ಸಲ ಹೇಳ್ತಾರೆ ಇಲ್ಲ ಇನ್ನೂ 118 ಶಾಸಕರ ಬೆಂಬಲ ಇದೆಯಾ ಇಲ್ವಾ ನಂಗೆ ಗೊತ್ತಾಗ್ತಾ ಇಲ್ಲ, ತೃಪ್ತಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ವಿಧಾನಸಭೆಯಲ್ಲಿ ಈ ಬಹುಮತವನ್ನ ಸಾಬೀತುಪಡಿಸುವಂತದ್ದು ಕಾನೂನಿನಲ್ಲಿದೆ. ಬಟ್ ಇವರ ಗವರ್ನರ್ ಎದುರುಗಡೆ ರಾಜಭವನದಲ್ಲಿ ಶಾಸಕರ ಬೆಂಬಲವನ್ನ ಸಾಬೀತುಪಡಿಸಬೇಕು ಅನ್ನೋದು ಎಲ್ಲೂ ಕೂಡ ಇಲ್ಲ. ಹಾಗಾಗಿ ಸದ್ಯ ಒಪ್ಪಿಗೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಒಂದ್ಸಲ ಒಪ್ಪಿಗೆ ಅಂತಾರೆ, ಮತ್ತೊಂದ್ಸಲ ಇನ್ನು ವೆಯ್ಟ್ ಮಾಡ್ಬೇಕಂತಾರೆ. ಹಾಗಾಗಿ ಈಗ ಒಂದು ವಿಶ್ವಾಸದಲ್ಲಂತೂ ಇದ್ದಾರೆ ನಟ ದಳಪತಿ ವಿಜಯ್ ಅವರು. ಸರ್ಕಾರ ರಚನೆಗೆ ಅನುಮತಿ ಸಿಗುತ್ತೆ ಅಂತೇಳಿ. ಹಾಗಾಗಿ ಅವರು ಕೂಡ ಈಗ ಅವ್ರಿಗೊಂದು ಲಿಖಿತ ರೂಪದಲ್ಲಿ ಅವ್ರಿಗೂ ಒಂದು ವಿಶ್ವಾಸ ಸಿಗಬೇಕು, ಯಾವ್ಯಾವ ಪಕ್ಷದ ಶಾಸಕರು ನಮ್ಮ ಜೊತೆಗೆ ಬರ್ತಾರೆ ಅನ್ನೋದು. ಹಾಗಾಗಿ ದಳಪತಿ ವಿಜಯ್ ಅವರಿಗೆ ಒಂದು ವಿಶ್ವಾಸ ಸಿಕ್ಕಂತೆ ಕಾಣಿಸ್ತಾ ಇದೆ. ಬಟ್ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಡೋದ್ರಲ್ಲಿ ಸ್ವಲ್ಪ ಎಡುವುದಂತಿದೆ. ಹಾಗಾಗಿ ರಾಜ್ಯಪಾಲರು ಕೂಡ ಈಗ ಅವ್ರನ್ನ ತೃಪ್ತಿ ಪಡಿಸ್ಬೇಕಂದ್ರೆ ಕಷ್ಟನೇ. ಅವರು ಎಲ್ಲಾ ಪಕ್ಷಗಳನ್ನು ಕೂಡ ಪಕ್ಷಾತೀತವಾಗಿ ಟ್ರೀಟ್ ಮಾಡಬೇಕು. ಬಟ್ ಅನೇಕ ರಾಜ್ಯಗಳಲ್ಲಿ ನಾವು ಗಮನಿಸ್ತೀವಿ, ನಮ್ಮ ರಾಜ್ಯದಲ್ಲೇ ಆಗಲಿ ತಮಿಳುನಾಡಿನಲ್ಲೇ ಆಗಲಿ ಕೆಲವೊಂದು ಪಕ್ಷಗಳ ಪರವಾಗಿದ್ದು ಬಿಡ್ತಾರೆ ರಾಜ್ಯಪಾಲರು. ಆ ಆರೋಪ, ಆ ಧೋರಣೆಗಳು ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ಸದ್ಯ ಈಗೂ ಕೂಡ ಅದೇ ರೀತಿಯ ಬೆಳವಣಿಗೆ ತಮಿಳುನಾಡಿನಲ್ಲಿ ಆಗ್ತಾ ಇದೆಯಾ ಅಂತ ಶಾಸಕರ ಸಂಖ್ಯಾಬಲದ ಹೊಸ ಪತ್ರವನ್ನು ಕೂಡ ಈಗಾಗಲೇ ವಿಜಯ್ ನೀಡಿದ್ದಾರಂತೆ. ಹೀಗಾಗಿ ಸರ್ಕಾರ ರಚನೆಗೆ ಅವಕಾಶ ಸಿಗುತ್ತೆ ಅನ್ನುವಂತ ವಿಶ್ವಾಸದಲ್ಲಿದ್ದಾರೆ. ರಾಜ್ಯಪಾಲರ ಒಂದೇ ಒಂದು ಸೂಚನೆಗೋಸ್ಕರ ದಳಪತಿ ವಿಜಯ್ ಕಾಯ್ತಾ ಇದ್ದಾರೆ. ಸರ್ಕಾರ ರಚಿಸುವ ವಿಶ್ವಾಸದಲ್ಲಿ ಟಿವಿಕೆ ಪಕ್ಷದ ಮುಖ್ಯಸ್ಥ ಇದ್ದಾರೆ. ಹಾಗಾಗಿ ಈಗ ಗವರ್ನರ್ ಒಂದು ಸೂಚನೆ ಕೊಟ್ರೆ ಸಾಕು, ತದನಂತರದಲ್ಲಿ ವಿಧಾನಸಭೆಯಲ್ಲಿ ಅವರು ಬಹುಮತವನ್ನ ಸಾಬೀತುಪಡಿಸ್ತಾರೆ. ಅದು ಕಾನೂನಿನ ಪ್ರಕಾರವಾಗಿ ಹೆಂಗಿದೆಯೋ ಪ್ರೊಸೀಜರ್ ಆ ರೀತಿ ಮಾಡ್ತಾರೆ. ಬಟ್ ಇನ್ನು ರಾಜ್ಯಪಾಲರೇ ಇಲ್ಲಿ ಅನುಮತಿ ಕೊಟ್ಟಿಲ್ಲ. ಅದೇ ಒಂದು ತಲೆನೋವಾಗ್ಬಿಟ್ಟಿದೆ. ರಾಜ್ಯಪಾಲರು ಅನುಮತಿ ಕೊಡ್ತಾರೆ ಅನ್ನುವಂಥ ವಿಶ್ವಾಸದಲ್ಲೇನೋ ದಳಪತಿ ವಿಜಯ್ ಇದ್ದಾರೆ. ನೋಡೋಣ ಏನಾಗ್ಬೋದು ಅಂತ. ಈಗಾಗಲೇ 2 ಬಾರಿ ಹೋಗಿ ಬಂದಿದ್ದಾರೆ ರಾಜಭವನಕ್ಕೆ. ಹಂಗಿದ್ರು ಗ್ರೀನ್ ಸಿಗ್ನಲ್ ಇಲ್ಲ. ನೋಡಿ, ತಮಿಳುನಾಡು ರಾಜಕೀಯದಲ್ಲಿ ಮಿಂಚಿನ ಸಂಚಲನ. ರಾಜ್ಯಪಾಲರ ಭೇಟಿಯ ಬಳಿಕ ಟಿವಿಕೆ ಕಚೇರಿಯಲ್ಲಿ ಮೀಟಿಂಗ್. ಯಾತಕ್ಕಾಗಿ? ಟಿವಿಕೆ ಶಾಸಕರ ಜೊತೆ ದಳಪತಿ ವಿಜಯ್ ಮಹತ್ವದ ಸಭೆ ಕರೆದಿರೋದು. ರಾಜ್ಯಪಾಲರ ಭೇಟಿ ಕುರಿತಂತೆ ಎಲ್ಲಾ ವಿಚಾರಗಳನ್ನ ಟಿವಿಕೆ ನಾಯಕರ ಜೊತೆಗೆ ಚರ್ಚೆ ಮಾಡ್ತಿದ್ದಾರೆ. ಒಂದ್ ವೇಳೆ ರಾಜ್ಯಪಾಲರು ಅವಕಾಶ ನೀಡದೇ ಇದ್ರೆ ಮುಂದೇನು? ಕಾನೂನಾತ್ಮಕವಾಗಿ ಹೋರಾಟದ ಮೂಲಕನೇ ಸರ್ಕಾರ ರಚನೆ ಮಾಡಬಹುದಾ ಅಂತ. ಸದ್ಯದ ಸಂಖ್ಯಾಬಲದ ಜೊತೆ ಮತ್ತೆಷ್ಟು ಶಾಸಕರು ಬೇಕಾಗುತ್ತೆ? ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಕಾನೂನಾತ್ಮಕ ಹೋರಾಟಕ್ಕೆ ಟಿವಿಕೆ ಶಾಸಕರ ಜೊತೆ ಸಮಾಲೋಚನೆ ಮಾಡೋದಕ್ಕೆ ಅಂತ ದಳಪತಿ ವಿಜಯ್ ಸಜ್ಜಾಗಿರುವಂತದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಗ್ಯಾರಂಟಿ ನ್ಯೂಸ್ ನ ಸಂಪಾದಕರಾಗಿರುವಂತಹ ಸತೀಶ್ ಆಂಜನಪ್ಪ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಈಗ ನಾವು ಗಮನಿಸ್ತಾ ಇದ್ವಿ ತಮಿಳುನಾಡಿನಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಮತ್ತೊಂದ್ ಕಡೆ ಈಗ ನಟ ವಿಜಯ್ ಅವರಿಗೆ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಂದ ಗ್ರೀನ್ ಸಿಗ್ನಲ್ ಸಿಗುವಂತ ಸಾಧ್ಯತೆ ಇದೆ. ಸಿಗುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಮತ್ತೊಂದ್ ಕಡೆ ತಮ್ಮ ಶಾಸಕರ ಜೊತೆಗೆ ಮುಂದಿನ ಕಾನೂನಾತ್ಮಕ ಹೋರಾಟಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಸಭೆಯನ್ನ ಮಾಡಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನ್ ಹೈಲೈಟ್ಸ್ ಇದೆ, ಮುಂದೆ ಏನಾಗಬಹುದು ಸತೀಶ್? ಸೌಖ್ಯ, ಖಂಡಿತವಾಗ್ಲೂ ಕೂಡ ತಮಿಳುನಾಡು ರಾಜಕಾರಣ ನೀವು ಹೇಳಿದಂತೆ ದಿನಕ್ಕೊಂದಲ್ಲ ಕ್ಷಣಕ್ಕೊಂದು ತಿರುವು ಪಡ್ಕೊಳ್ತಾನೆ ಇದೆ. ಸಾಕಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ ತಮಿಳುನಾಡು. ಈಗಾಗಲೇ ಗವರ್ನರ್ ಜೊತೆ ಸುಮಾರು 40 ನಿಮಿಷಗಳ ಮಾತುಕತೆ ಆಗಿತ್ತು ವಿಜಯ್ ಅದಾದ ನಂತರ ಏನು ಔಟ್ಕಮ್ ಅನ್ನೋದು ಇದುವರೆಗೂ ಕೂಡ ಅಧಿಕೃತವಾಗಿ ರಾಜಭವನದ ಮೂಲ ಆಗಿರ್ಬೋದು ಅಥವಾ ಟಿವಿಕೆ ಪಕ್ಷದಿಂದ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಹೊರಬಂದಿಲ್ಲ. ಅಂದರೆ 118 ಮೆಜಾರಿಟಿ ಏನು ಬೇಕು, ಆ ಮೆಜಾರಿಟಿ ಸದ್ಯಕ್ಕೆ
ವಿಜಯ್ ಬಳಿ ಇಲ್ಲ ಅನ್ನೋದು ಸ್ಪಷ್ಟ. ಅದನ್ನ ಹೇಗೆ ಪ್ರೂವ್ ಮಾಡೋದು ಅನ್ನೋದನ್ನ ತೋರಿಸಿ ಅಂತ ಗವರ್ನರ್ ಹೇಳ್ತಾ ಇದ್ದಾರೆ. ವಿಜಯ್, ನಮಗೆ ಸಿಕ್ಕ ಮೂಲಗಳ ಪ್ರಕಾರ ವಿಜಯ್ 112 ಶಾಸಕರ ಬೆಂಬಲದ ಪತ್ರವನ್ನು ಗವರ್ನರ್ಗೆ ಕೊಟ್ಟಿದ್ದಾರೆ. ಆದರೆ ವಿಜಯ್ಗೆ 112ಕ್ಕೆ ಸರ್ಕಾರ ರಚನೆ ಮಾಡೋದು ಹೇಗೆ? ಒಂದು ವೇಳೆ ಬಹುಮತ ಸಿಗದೇ ಇದ್ದರೆ ಮತ್ತೆ ಸರ್ಕಾರ ಬಿದ್ದೋಗುತ್ತೆ, ಸರ್ಕಾರ ಪತನ ಆಗುತ್ತೆ, ಮತ್ತೆ ಎಲೆಕ್ಷನ್ಗೆ ಹೋಗ್ಬೇಕಾ, ಗವರ್ನರ್ ಆಡಳಿತ ಬರಬೇಕಾ, ಇದೆಲ್ಲವೂ ಕೂಡ ದೊಡ್ಡ ಸರ್ಕಸ್ಸು. ಹಾಗಾಗಿನೇ ನೀವು ಮೊದಲು 118 ಶಾಸಕರ ಬೆಂಬಲ ಪತ್ರದ ಜೊತೆ ಬನ್ನಿ. ಆಗ ನೀವು ಅದಾದ ನಂತರ ನಿಮ್ಮ 118 ಶಾಸಕರ ಬಲ ನಿಮಗಿದೆ ಅಂತ ಗೊತ್ತಾದ ಮೇಲೆ ನೀವು ಪ್ರಮಾಣ ವಚನ ಸ್ವೀಕರಿಸಿ ಅನ್ನೋದು ರಾಜ್ಯಪಾಲರ ವಾದ. ಆದರೆ ಯಾವುದೇ ಒಂದು ರಾಜ್ಯದಲ್ಲಿ ಎಲೆಕ್ಷನ್ ಆದ ಟೈಮಲ್ಲಿ ಯಾವುದು ಪಕ್ಷ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೋ ಆ ಪಕ್ಷಕ್ಕೆ ಆಹ್ವಾನವನ್ನು ಕೊಟ್ಟು ನೀವು ಸರ್ಕಾರ ರಚನೆ ಮಾಡಿ ಅಂತ ಹೇಳೋದು ಒಂದು ಸಂಪ್ರದಾಯ. ಆ ಸಂಪ್ರದಾಯಕ್ಕೆ ಒಂದು ರೀತಿ ತಿಲಾಂಜಲಿಯನ್ನು ಇಡ್ತಾ ಇದ್ದಾರಾ ಗವರ್ನರ್ ಅನ್ನೋ ಒಂದು ಚರ್ಚೆ ಈಗ ಆಗ್ತಾ ಇದೆ. ಸೊ ಗವರ್ನರ್ಗೆ 118 ಜನರ ಅಂದರೆ ಶಾಸಕರ ಸಹಿಯನ್ನು ಕೊಡಿ ಅಥವಾ 118 ಶಾಸಕರ ಬೆಂಬಲವನ್ನು ತೋರಿಸಿ ಅನ್ನುವಂಥ ರೈಟ್ಸು ಗವರ್ನರ್ಗೆ ಇಲ್ಲ. ಯಾವುದೇ ಒಂದು ಪಕ್ಷ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದಾಗ ನೀವುದು ಅತಿ ದೊಡ್ಡ ಪಕ್ಷ ಆಗಿದೆ, ಹಾಗಾಗಿ ನೀವು ಸರ್ಕಾರ ರಚನೆಯನ್ನು ಮಾಡಿ. ಸರ್ಕಾರ ರಚನೆ ಆದ ಮೇಲೆ 1 ದಿನನೋ 2 ದಿನನೋ 1 ವಾರನೋ ಟೈಮ್ ಕೊಡ್ತಾರೆ ನಿಮ್ಮ ವಿಧಾನಸಭೆಯಲ್ಲಿ. ಆಗ ಮೆಜಾರಿಟಿಯನ್ನು ಪ್ರೂವ್ ಮಾಡಬೇಕು. ಇದು ಕಾನೂನಾತ್ಮಕವಾಗಿ ನಡೆಯುವಂಥ ಪ್ರಕ್ರಿಯೆ. ಆದರೆ ರಾಜ್ಯಪಾಲರು ಯಾಕೆ ವಿಜಯ್ಗೆ ಸರ್ಕಾರ ರಚನೆಗೆ ಅಥವಾ ಮುಖ್ಯಮಂತ್ರಿಯಾಗಿ ಪದವಿ ಪ್ರಮಾಣವನ್ನು ಸ್ವೀಕರಿಸೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಸೊ ಈಗ ವಿಜಯ್ ರಾಜ್ಯಪಾಲರನ್ನ ಭೇಟಿಯಾದ ಬಳಿಕ ತಮ್ಮ TVK ಪಕ್ಷದ ಕಚೇರಿಗೆ ಬಂದು ಅಲ್ಲಿ ಪ್ರಮುಖರ ಜೊತೆ ಈಗ ಸಭೆಯನ್ನು ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಹಿರಿಯ ಕಾನೂನು ತಜ್ಞರನ್ನು, ವಕೀಲರ ಜೊತೆ ಹಾಗೂ ತಮ್ಮ ಶಾಸಕರ ಜೊತೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ಕ್ರಮ ಏನು ಕೈಗೊಳ್ಳಬೇಕು ಅಂತ. ಅಂದರೆ ಕೋರ್ಟ್ಗೆ ಹೋಗ್ಬೇಕಾ, ಈಗ ಕೋರ್ಟ್ಗೆ ಹೋದರೆ ಏನು ಹೇಳುತ್ತೆ, ಈ ಹಿಂದಿನ ಕೋರ್ಟ್ ಆರ್ಡರ್ಗಳು ಏನಿದ್ದಾವೆ ಅಂತ. ಈಗಾಗಲೇ ಈ ಹಿಂದೆ ಕರ್ನಾಟಕದ ಒಂದು ತೀರ್ಪೇ ಬಹುದೊಡ್ಡ ಈ ಎಲ್ಲ ತೀರ್ಪುಗಳಿಗೆ ಒಂದು ಮುನ್ನುಡಿ ಅಂತ ಹೇಳ್ಬೋದು. ಸೌಖ್ಯ ಬೊಮ್ಮಾಯಿ ಅವರ ಒಂದು ವಿಚಾರದಲ್ಲಿ ಜನತಾ ಪರಿವಾರದ CM ಆಗಿದ್ದರು ಬೊಮ್ಮಾಯಿ. ಆ ಒಂದು ವಿಚಾರದಲ್ಲಿ ಬೊಮ್ಮಾಯಿ ಅಂದರೆ ಈಗಿನ ಇರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅಲ್ಲ, ಅವ್ರ ತಂದೆ SR ಬೊಮ್ಮಾಯಿ ಕಾಲದಲ್ಲಿ ಈ ಒಂದು ವಿಚಾರವಾಗಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿತ್ತು. ಯಾವ ರಾಜ್ಯದಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚು ಮೆಜಾರಿಟಿ ಬಂದಿರುತ್ತೋ, ಅತಿ ದೊಡ್ಡ ಪಕ್ಷವಾಗಿ ಯಾವುದು ಹೊರಹೊಮ್ಮಿರುತ್ತೋ ಆ ಪಕ್ಷವನ್ನು ರಾಜ್ಯಪಾಲರು ಆಹ್ವಾನ ಮಾಡಬೇಕು. ಅದಾದ ನಂತರ ಆಹ್ವಾನ ಮಾಡಿದ ನಂತರ ಅವರು ಸರ್ಕಾರ ರಚನೆಗೆ ಅವಕಾಶ ಕೊಡಬೇಕು. ಒಂದು ವೇಳೆ ಅವರು ಫೇಲ್ ಆದರೆ ಬೇರೆಯವರಿಗೆ ಅವಕಾಶ ಕೊಡಬೇಕು, ನೆಕ್ಸ್ಟ್ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿಗೆ ಅವಕಾಶ ಕೊಡಬೇಕು. ಇದು ಸುಪ್ರೀಂ ಕೋರ್ಟ್ನ ತೀರ್ಪು. SR ಬೊಮ್ಮಾಯಿ ಪ್ರಕರಣದಲ್ಲಿ ಆಗಿದಂತಹ ಒಂದು ತೀರ್ಪಿದು. 2018ರಲ್ಲಿ ಕರ್ನಾಟಕದಲ್ಲಿ ಇದೇ ಒಂದು ತೀರ್ಪನ್ನು ಅನುಕರಣೆ ಮಾಡಿಕೊಂಡು ಆಗ CM ಆಗಿ 3 ದಿನ ಮಾತ್ರ ಇದ್ದರು ಯಡಿಯೂರಪ್ಪ ಅವರಿಗೆ ಅವಕಾಶ ಕೊಡಲಾಗಿತ್ತು. 104 ಸ್ಥಾನವನ್ನು ಯಡಿಯೂರಪ್ಪ ಅವರ ಪಕ್ಷ ಅಂದರೆ BJP ಪಕ್ಷ 2018ರಲ್ಲಿ ಗೆದ್ದಿತ್ತು. ಆದರೆ ಬಹುಮತ ಇರಲಿಲ್ಲ. ಮತ್ತೊಂದು ಕಡೆ JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರವಾಗಿ ರಾಜ್ಯಪಾಲರ ಬಳಿ ಹೋಯಿತು. ಆಗ ರಾಜ್ಯಪಾಲರು ಕಾಂಗ್ರೆಸ್ ಮತ್ತು JDSಗೆ ಅವಕಾಶ ಕೊಡಲಿಲ್ಲ. ನಿಮಗೆ ಬಹುಮತದ ಪಾರ್ಟಿ ಅಲ್ಲ ನಿಮ್ಮದು, ಅಂದರೆ ನೀವಿಬ್ಬರು ಮೈತ್ರಿಯಾಗಿ ಬಂದರೂ ಕೂಡ ಮೆಜಾರಿಟಿ ನಿಮಗೆ ದೊಡ್ಡ ಪಕ್ಷವಾಗಿ ನೀವು ಬಂದಿಲ್ಲ. ಹೀಗಾಗಿ ಮೊದಲ ಅವಕಾಶ ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ ರೂಲ್ಸ್ ಪ್ರಕಾರ ಯಡಿಯೂರಪ್ಪ ಆಗ BJPಯ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿದ್ದರು, ಯಡಿಯೂರಪ್ಪಗೆ ಶಾಸಕ ಪಕ್ಷದ ನಾಯಕ ಆಗಿದ್ದರು BJPಗೆ, ಅವ್ರಿಗೆ ಅವಕಾಶನ ಕೊಟ್ಟರು 2018ರಲ್ಲಿ. ಆದರೆ ಮೆಜಾರಿಟಿ ಬಂದಾಗ ಫೇಲ್ ಆದರು ಯಡಿಯೂರಪ್ಪ 3 ದಿನಕ್ಕೆ ರಾಜೀನಾಮೆ ಕೊಟ್ಟರು ಮುಖ್ಯಮಂತ್ರಿ ಸ್ಥಾನಕ್ಕೆ. ಅದಾದ ನಂತರ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ ರಚನೆ ಆಯಿತು. ಕುಮಾರಸ್ವಾಮಿ ಅವರು CM ಆದರು. ಇದು ಕಾನೂನಾತ್ಮಕವಾಗಿ ನಡೆದಂತಹ ಒಂದು ಸರ್ಕಾರ ರಚನೆಯ ಪ್ರಕ್ರಿಯೆಯ ಸೌಖ್ಯ. ಅದೇ ರೀತಿಯ ಅವಕಾಶ ಈಗ ವಿಜಯ್ಗೆ ಕೊಡಬೇಕು. ಯಾಕೆ ಕೊಡ್ತಾ ಇಲ್ಲ ವಿಜಯ್ಗೆ? ಗವರ್ನರ್ ಅವರು ಯಾಕೆ ಈಗಲೇ ನೀವು ಮೆಜಾರಿಟಿಯನ್ನು ಪ್ರೂವ್ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ. 2018ರಲ್ಲಿ ಯಡಿಯೂರಪ್ಪ ಅವರಿಗೆ ಕೇಳದ ಪ್ರಶ್ನೆಯನ್ನು ಗವರ್ನರು ಈಗ ವಿಜಯ್ಗೆ ಯಾಕೆ ಕೇಳ್ತಾ ಇದ್ದಾರೆ? ಕಾನೂನಾತ್ಮಕವಾಗಿ ಅದು ಕೇಳೋದು ಸರಿಯಲ್ಲ. SR ಬೊಮ್ಮಾಯಿ ಪ್ರಕರಣದಲ್ಲಿ ಕೊಟ್ಟಂತಹ ಸುಪ್ರೀಂ ಕೋರ್ಟ್ನ ತೀರ್ಪು ಐತಿಹಾಸಿಕ ತೀರ್ಪು. ಅದರಂತೆ ಯಾವುದು ಲಾರ್ಜೆಸ್ಟ್ ಪಾರ್ಟಿ ಆಗಿದೆಯೋ ಆ ಪಾರ್ಟಿಗೆ ಸರ್ಕಾರ ರಚನೆಗೆ ಅವಕಾಶ ಕೊಡಬೇಕು. ಅದು ರಾಜ್ಯಪಾಲರ ಕರ್ತವ್ಯ, ಅದು ಅವರ ಜವಾಬ್ದಾರಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ TVK ವಿಜಯ್ ತಮ್ಮ ಹಿರಿಯ ಶಾಸಕರ ಜೊತೆಗೆ ಕಾನೂನಾತ್ಮಕ ಪಂಡಿತರ ಜೊತೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತೇನಾದರೂ ಇನ್ನೂ ಔಟ್ಕಮ್ ಬಂದಿಲ್ಲ. ರಾಜ್ಯಪಾಲರ ಒಂದು ನಿರ್ಧಾರ, ರಾಜಭವನದಿಂದ ನಿರ್ಧಾರ ಇನ್ನೂ ಔಟ್ಕಮ್ ಬಂದಿಲ್ಲ. ಒಂದು ವೇಳೆ ಮತ್ತಷ್ಟು ಡಿಲೇ ಮಾಡಿದ್ರೆ ಬಹುಶಃ TVK ವಿಜಯ್ ಕೋರ್ಟ್ ಮೊರೆ ಹೋಗಬಹುದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ.